ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆದ ಕ್ಲಾಸ್ ವಿದ್ಯಾರ್ಥಿಗಳು. ಯಾಕಂದ್ರೆ ಪಿಸಿ ಇಂದ ಡಿಸಿ ವರೆಗೆ ಕೂಡ ಅಂಬೇಡ್ಕರ್ ಮೇಲೆ ಕ್ವಶನ್ ಆಗಿವೆ ವಿದ್ಯಾರ್ಥಿಗಳು. ಪಿಸಿ ಇಂದ ಡಿಸಿ ವರೆಗೆ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ವರೆಗೆ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು. ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಯಾಕಂದ್ರೆ ಈ ಒಂದು ಅಂಬೇಡ್ಕರ್ ಬಗ್ಗೆ SDA, FDA, KPSC, ಗ್ರೂಪ್ ಸಿ ಹಲವಾರು ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಆಗುತ್ತೆ ವಿದ್ಯಾರ್ಥಿ. ಅದೇ ರೀತಿ ನಮ್ಮ ಒಂದು ಸಂವಿಧಾನದ ಶಿಲ್ಪಿಯಾದ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾಧನೆ ಮತ್ತು ಅವರ ಜೀವನ ಚರಿತ್ರೆ ಬಗ್ಗೆ ನಾವು ತಿಳಿದುಕೊಳ್ಳಬೇಕು ವಿದ್ಯಾರ್ಥಿಗಳೇ. ಈ ಒಂದು ಕಾಂಪಿಟೇಟಿವ್ ಜಗತ್ತಿನಲ್ಲಿ ಹೊರತು ಬೇರೆ ಯಾವುದೇ ಒಂದು ದೃಷ್ಟಿಯಿಂದ ಅವರು ಡಾಕ್ಟರ್ BR ಅಂಬೇಡ್ಕರ್ ನಮ್ಮ ದೇಶಕ್ಕಾಗಿ ಮಾಡಿದ ಅತ್ಯುನ್ನತ ಸಾಧನ ಬಗ್ಗೆ ನಾವು ಗೊತ್ತಿರಬೇಕು. ಮತ್ತು ಆತನ ಒಂದು ಜೀವನ ಚರಿತ್ರೆ ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ. ಅಷ್ಟೊಂದು ಮಹಾನ್ ವ್ಯಕ್ತಿಯಾದ ಡಾಕ್ಟರ್ BR ಅಂಬೇಡ್ಕರ್. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನನ ಯಾವಾಗ ಆಯ್ತಪ್ಪ ಅಂದ್ರೆ ಏಪ್ರಿಲ್ 14, 1891, 1891ರಲ್ಲಿ ಈ ಒಂದು ಮಹತ್ವ ವ್ಯಕ್ತಿ ಜನನವಾಗಿದೆ ವಿದ್ಯಾರ್ಥಿಗಳೇ. ಅದೇ ರೀತಿ ಏಪ್ರಿಲ್ 14, 1891ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನನವಾಯಿತು. ಅದೇ ರೀತಿ ಈತ ಎಷ್ಟನೇ ಮಗ ಎಂದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. 14ನೇ ಮಗ. ಅವರ ತಂದೆಗೆ ಈತ 14ನೇ ಮಗ ವಿದ್ಯಾರ್ಥಿಗಳೇ. ತುಂಬಾ ತುಂಬಾ ಇಂಪಾರ್ಟೆಂಟ್ ಆದ ಕ್ವಶನ್ ವಿದ್ಯಾರ್ಥಿಗಳೇ. ಈತ ತನ್ನ ತಂದೆಗೆ ಎಷ್ಟನೇ ಮಗಪ್ಪ ಅಂದ್ರೆ 14ನೇ ಮಗ. ಅದೇ ರೀತಿ ವಿದ್ಯಾರ್ಥಿಗಳು ಈತನ ಪೂರ್ಣ ಹೆಸರು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಈತನ ಪೂರ್ಣ ಹೆಸರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಅದೇ ರೀತಿ ಈತನ ಬಾಲ್ಯದ ಹೆಸರು ಕೂಡ ಕೇಳಿದ್ದಾರೆ. ಈತನ ಬಾಲ್ಯದ ಹೆಸರು ಏನಪ್ಪಾ ಅಂದ್ರೆ ಅಂಬೇವಾಡಿಕರ್. ಅಂಬೇವಾಡೇಕರ್. ಈತನ ಬಾಲ್ಯದ ಹೆಸರು ಏನಪ್ಪಾ ಅಂದ್ರೆ ಅಂಬೇವಾಡಿಕರ್. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ದಯವಿಟ್ಟು ಚೆನ್ನಾಗಿ ಕೇಳಿ. ಈತನ ಪೂರ್ಣ ಹೆಸರೇನು ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಕಾನೂನಿನ ಮೊಟ್ಟ ಮೊದಲ ಮಂತ್ರಿ ಯಾರಪ್ಪ? ಭಾರತದ ಕಾನೂನಿನ ಮೊದಲ ಮಂತ್ರಿ ಯಾರಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಮೊದಲ ಕಾನೂನಿನ ಮಂತ್ರಿ ಯಾರಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಇದು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಬಂದಿದೆ. ಅದೇ ರೀತಿ RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಲ್ಲಿ ಕೂಡ ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಬಂದಿದೆ. ಅದೇ ರೀತಿ SSL ಕೂಡ ಸ್ಟಾಫ್ ಸೆಲೆಕ್ಷನ್ ಕಮಿಟಿಯಲ್ಲಿ ಕೂಡ ಎಕ್ಸಾಮ್ ಅಲ್ಲಿ ಬಂದಿದೆ. ಇದನ್ನ ಒಂದು ಮೊದಲ ಹೆಸರು ಏನಪ್ಪಾ ಅಂದ್ರೆ ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಅದೇ ರೀತಿ ಬಾಲ್ಯದ ಹೆಸರು ಕೇಳಿದ್ರೆ ಅಂಬೇವಾಡಿಕರ್. ಅದೇ ರೀತಿ ಈತ ಎಷ್ಟನೇ ಮಗಪ್ಪ ಅಂದ್ರೆ 14ನೇ ಮಗ. ಅದೇ ರೀತಿ ಈತನ ತಂದೆ ತಾಯಿ ಯಾರಪ್ಪ ಅಂದ್ರೆ ಸಾತ್ಪಾಲ್. ರಾಮ್ಜಿ ಸಾತ್ಪಾಲ್. ರಾಮ್ಜಿ ಸಾತ್ಪಾಲ್. ರಾಮ್ಜಿ ಸಾತ್ಪಾಲ್. ಅದೇ ರೀತಿ ತಾಯಿ ಭೀಮಾಬಾಯಿ. ಅದೇ ರೀತಿ ಈತನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ದಿನಾಂಕ ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಬೌದ್ಧ ಧರ್ಮವನ್ನು ಯಾವಾಗ ಸ್ವೀಕರಿಸಿರಪ್ಪ 1956ರಲ್ಲಿ ನಾಗ್ಪುರದಲ್ಲಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದನು ಡಾಕ್ಟರ್ BR ಅಂಬೇಡ್ಕರ್. ಅದೇ ರೀತಿ ಈತನ ಒಂದು ನೆಚ್ಚಿನ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಹರಿಶ್ಚಂದ್ರ ಮತ್ತು ಗೌತಮ ಬುದ್ಧ. ಹರಿಶ್ಚಂದ್ರ ಮತ್ತು ಗೌತಮ ಬುದ್ಧ ಈತನ ಒಂದು ನೆಚ್ಚಿನ ವ್ಯಕ್ತಿಗಳು. ಇನ್ನೊಬ್ರು ಯಾರಪ್ಪ ಅಂದ್ರೆ ಕಬೀರ್ ದಾಸ್ ಕೂಡ ಈತನಿಗೆ ಇಷ್ಟವಾದ ವ್ಯಕ್ತಿ. ಕಬೀರ್ ದಾಸ್. ಅಂಬೇಡ್ಕರ್ ಇಷ್ಟವಾದ ಮೂವರು ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಹರಿಶ್ಚಂದ್ರ, ಅದೇ ರೀತಿ ಗೌತಮ್ ಬುದ್ಧ, ಅದೇ ರೀತಿ ಕಬೀರ್ ದಾಸ್. ಇವರು ಮೂವರು ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಇಷ್ಟವಾದ ವ್ಯಕ್ತಿಗಳು. ಅದೇ ರೀತಿ 1956ರಲ್ಲಿ ನಾಗ್ಪುರದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದನು. ಇದು ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಇದು ಕೂಡ FDA ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್. ಅದೇ ರೀತಿ SDA ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್. ಇದು ಕೂಡ ಎಕ್ಸಾಮ್ ಅಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ. ಅದೇ ರೀತಿ ಈತ ಒಂದು ಡಾಕ್ಟರೇಟ್ ಪದವಿ ಯಾವ ಒಂದು ವಿಷಯದಲ್ಲಿ ಪಡೆದನಪ್ಪ ಅಂದ್ರೆ ಅರ್ಥಶಾಸ್ತ್ರದ ವಿಭಾಗದಲ್ಲಿ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದನು. ಅದೇ ರೀತಿ ಈತ ಒಂದು ಬಿರುದು ಯಾವ್ದಪ್ಪ ಅಂದ್ರೆ ಸಂವಿಧಾನದ ಶಿಲ್ಪಿ. ಭಾರತ ಒಂದು ಸಂವಿಧಾನವನ್ನು ರಚನೆ ಮಾಡಿದ ಅತ್ಯಂತ ತುಂಬಾ ಇಂಪಾರ್ಟೆಂಟ್ ಆದ ವ್ಯಕ್ತಿ ವಿದ್ಯಾರ್ಥಿಗಳು. ಭಾರತ ಸಂವಿಧಾನವನ್ನು ಎಷ್ಟು ವೆಚ್ಚದಿಂದ ತಯಾರು ಮಾಡಿದನಪ್ಪ ಅಂದ್ರೆ 64 ಲಕ್ಷ. ಭಾರತ ಸಂವಿಧಾನ ರಚನೆ ಮಾಡಲು ಖರ್ಚಾದ ವೆಚ್ಚ ಎಷ್ಟಪ್ಪ ಅಂದ್ರೆ 64 ಲಕ್ಷ. ಇದು ಕೂಡ KS ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳು. KS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಅದೇ ರೀತಿ ಈ ಒಂದು ಸಂವಿಧಾನವನ್ನು ರಚನೆ ಮಾಡಲು ತಗಲಿದ ವೆಚ್ಚ ಎಷ್ಟಪ್ಪ ಅಂದ್ರೆ 64 ಲಕ್ಷ, 64 ಲ್ಯಾಕ್. ಅದೇ ರೀತಿ ವಿದ್ಯಾರ್ಥಿಗಳ ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ 1990ರಲ್ಲಿ ಭಾರತ ರತ್ನ ಪ್ರಶಸ್ತಿ ದೊರಕಿದೆ. 1990ರಲ್ಲಿ ಭಾರತ ರತ್ನ ಪ್ರಶಸ್ತಿ ದೊರಕಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಯಾವಾಗ ಸಿಕ್ಕಿದಪ್ಪ ಅಂದ್ರೆ 1910ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಿಕ್ಕಿದೆ. ಅದೇ ರೀತಿ ಇವರ ಒಂದು ಮರಣ ಯಾವಾಗ ಆಯ್ತಪ್ಪ ಅಂದ್ರೆ 1956ರಲ್ಲಿ ಮರಣವಾಯಿತು. 1956ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮರಣವಾಯಿತು ವಿದ್ಯಾರ್ಥಿ. ಅಷ್ಟೊಂದು ಅದ್ಭುತವಾದ ವ್ಯಕ್ತಿ. ಈ ಒಂದು ಭಾರತ ಸಂವಿಧಾನ ಶಿಲ್ಪಿ ಎಂದು ಕೂಡ ಹೆಸರು ಖ್ಯಾತ ಪಡೆದಿದ್ದಾರೆ. ಯಾಕಂದ್ರೆ ಹಲವಾರು ಒಂದು ಸಂವಿಧಾನದಿಂದ ಹಲವಾರು ಒಂದು ವಿಷಯಗಳನ್ನು ಎರವಲು ಪಡೆಯಲಾಗಿದೆ. ಉದಾಹರಣೆ ಯಾವ್ದಪ್ಪ ಅಂದ್ರೆ US ಅಮೆರಿಕಲಿಂದ ಮೂಲಭೂತ ಹಕ್ಕುಗಳು. ಅದೇ ರೀತಿ ರಾಜ್ಯ ನಿರ್ದೇಶನ ತತ್ವಗಳು. ಇದು ಕೂಡ ಐರ್ಲೆಂಡ್ ಇಂದ ಪಡೆಯಲಾಗಿದೆ. ಸಾಕಷ್ಟು ಬಾರಿ ರಷ್ಯಾದಿಂದ ಮೂಲಭೂತ ಕರ್ತವ್ಯಗಳು. ಜರ್ಮನಿಲಿಂದ ತುರ್ತು ಪರಿಸ್ಥಿತಿ.
ಹಲವಾರು ದೇಶಗಳಿಂದ ಹಲವಾರು ವಿಷಯಗಳನ್ನು ಪಡೆದ ಮಹಾನ್ ವ್ಯಕ್ತಿಯಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇನ್ನೊಂದು ವಿದ್ಯಾರ್ಥಿಗಳ ಸಂವಿಧಾನ ರಚನೆ ಮಾಡಲು ತೆಗೆದುಕೊಳ್ಳುವ ಅವಧಿ ಎಷ್ಟಪ್ಪ ಅಂದ್ರೆ 1 ವರ್ಷ 11 ತಿಂಗಳು 18 ದಿನಗಳ ವಿದ್ಯಾರ್ಥಿಗಳೇ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ಭಾರತ ಸಂವಿಧಾನವನ್ನು ರಚನೆ ಮಾಡಲು ಮಹತ್ವ ಸಾಧನೆ ಯಾರ್ದಪ್ಪ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿದ್ಯಾರ್ಥಿಗಳು. ಯಾಕಂದ್ರೆ ಕರಡು ಸಂವಿಧಾನದ ಅಧ್ಯಕ್ಷರು ಕೂಡ ಆಗಿದ್ದರು. ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಕರಡು ಸಂವಿಧಾನದ ಅಧ್ಯಕ್ಷರು ಯಾರಾಗಿದ್ದಾರಪ್ಪ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅದೇ ರೀತಿ ವಿದ್ಯಾರ್ಥಿಗಳೇ, ಇದರ ಒಂದು ಪತ್ರಿಕೆಗಳು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಇದರ ಒಂದು ಪತ್ರಿಕೆಗಳು ಯಾವಪ್ಪ ಅಂದ್ರೆ ಬಹಿಷ್ಕೃತ ಭಾರತ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪತ್ರಿಕೆ ಯಾವಪ್ಪ ಅಂದ್ರೆ ಬಹಿಷ್ಕೃತ ಭಾರತ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಸಾಕಷ್ಟು ಸಲ. KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪತ್ರಿಕೆ ಯಾವ್ದಪ್ಪ ಅಂದ್ರೆ ಬಹಿಷ್ಕೃತ ಭಾರತ. ಅದೇ ರೀತಿ ಇನ್ನೊಂದು ಪತ್ರಿಕೆ ಯಾವ್ದಪ್ಪ ಅಂದ್ರೆ ಮೂಕನಾಯಕ. ಮೂಕನಾಯಕ ಕೂಡ ಇವರ ಒಂದು ಪತ್ರಿಕೆ ವಿದ್ಯಾರ್ಥಿಗಳು. ಅದೇ ರೀತಿ ಇವರಿಗೆ ನೆಚ್ಚಿನ ಬಣ್ಣ ಯಾವುದೊಂದು ಕೂಡ IAS ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ನೋಡಿ ಸಿಲ್ಲಿ ಅನ್ಸ್ಬೋದು, ಆದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ವಿದ್ಯಾರ್ಥಿಗಳು. ನಾನು ಅನೇಕ ಕ್ವಶನ್ ಪೇಪರ್ ರೆಫರ್ ಮಾಡಿದಾಗ UPSC ಅಲ್ಲಿ ಕೇಳಿದ್ದಾರೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳಿದ್ದಾರೆ. ನಾನು ನೋಟ್ ಮಾಡ್ಕೊಳ್ಳು, ಅನೇಕ ಬುಕ್ ರೆಫರ್ ಮಾಡಿ ಕ್ಲಾಸ್ ಮಾಡಕತ್ತೆ ವಿದ್ಯಾರ್ಥಿ, ದಯವಿಟ್ಟು ಸದುಪಯೋಗ ಮಾಡಿಕೊಳ್ಳಿ. ಅದೇ ರೀತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನೆಚ್ಚಿನ ಬಣ್ಣ ಯಾವ್ದಪ್ಪ ಅಂದ್ರೆ ನೀಲಿ ಬಣ್ಣ. ಅದೇ ರೀತಿ ನೆಚ್ಚಿನ ಒಂದು ಪ್ರಾಣಿ ಯಾವ್ದಪ್ಪ ಅಂದ್ರೆ ನಾಯಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನೆಚ್ಚಿನ ಪ್ರಾಣಿ ಯಾವ್ದಪ್ಪ ಅಂದ್ರೆ ನಾಯಿ, ಡಾಗ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನೆಚ್ಚಿನ ಬಣ್ಣ ಯಾವ್ದಂದ್ರೆ ನೀಲಿ. ಅದೇ ರೀತಿ ನೆಚ್ಚಿನ ಒಂದು ಪ್ರಾಣಿ ಯಾವ್ದಪ್ಪ ಅಂದ್ರೆ ನಾಯಿ. ಅದೇ ರೀತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆತ್ಮಚರಿತ್ರೆ ತುಂಬಾ ಎಕ್ಸಾಮ್ ಅಲ್ಲಿ ಪದೇ ಕ್ವಶನ್ ಆದ ಟಾಪಿಕ್ ಯಾವ್ದಪ್ಪ ಅಂದ್ರೆ ಆತ್ಮಚರಿತ್ರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆತ್ಮಚರಿತ್ರೆ ಯಾವ್ದಪ್ಪ ಅಂದ್ರೆ ವೇಟಿಂಗ್ ಫಾರ್ ಎ ವೀಸಾ. ಅದೇ ರೀತಿ ಇವರ ಒಂದು ಪಕ್ಷ ಯಾವ್ದಪ್ಪ ಅಂದ್ರೆ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ. ಅದೇ ತರ ವಿದ್ಯಾರ್ಥಿ ಇವೆಲ್ಲ ಎಕ್ಸಾಮ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೇಳಿದ ಒಂದು ಕ್ವಶನ್ಗಳು. ಅದೇ ರೀತಿ ದುಂಡು ಮೇಜಿನ ಕದನಗಳು ಕೂಡ 3 ಸಮ್ಮೇಳನಗಳು ಕೂಡ ನಡೆಯುತ್ತವೆ, ಅವು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿ ಚೆನ್ನಾಗಿ ಕೇಳಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನನ ಯಾವಾಗ ಆಯ್ತಪ್ಪ ಅಂದ್ರೆ ಏಪ್ರಿಲ್ 14, 1891. ಇವರ ಒಂದು ಮೊದಲ ಹೆಸರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಅದೇ ರೀತಿ ಬಾಲ್ಯದ ಹೆಸರು ಅಂಬೇವಾಡಿಕರ್. ಅದೇ ರೀತಿ ತಂದೆ ಸಾತ್ಪಾರ್ ರಾಮ್ಜಿ ಸಾತ್ಪಾರ್. ಅದೇ ರೀತಿ ತಾಯಿ ಭೀಮಾಬಾಯಿ. ಅದೇ ರೀತಿ ಈತನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ವರ್ಷ ಯಾವ್ದಪ್ಪ ಅಂದ್ರೆ 1956. ಎಲ್ಲಪ್ಪ ಅಂದ್ರೆ ನಾಗ್ಪುರದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದನು. ಅದೇ ರೀತಿ ಅಂಬೇಡ್ಕರ್ಗೆ ನೆಚ್ಚಿನ ಒಂದು ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಒಬ್ರು ಕಬೀರ್ ದಾಸ್, ಹರಿಶ್ಚಂದ್ರ, ಅದೇ ರೀತಿ ಗೌತಮ್ ಬುದ್ಧ, ಬೌದ್ಧ ಧರ್ಮದ ಸ್ಥಾಪಕ. ಅದೇ ರೀತಿ ಈತನ ಒಂದು ಬಿರುದು ಯಾವ್ದಪ್ಪ ಅಂದ್ರೆ ಸಂವಿಧಾನದ ಶಿಲ್ಪಿ. ಅದೇ ರೀತಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರ್ ಪದವಿಯನ್ನು ಪಡೆಯಲಾಗಿದೆ. ಎಲ್ಲಪ್ಪ ಅಂದ್ರೆ ಕೊಲಂಬೋ ವಿಶ್ವವಿದ್ಯಾಲಯದಲ್ಲಿ ಪಡೆಯಲಾಗಿದೆ. ಅದೇ ರೀತಿ ಇವರಿಗೆ ಭಾರತ ರತ್ನ ದೊರಕಿದ್ದು ಯಾವಾಗಪ್ಪ ಅಂದ್ರೆ 1990ರಲ್ಲಿ. ಇದು ಕೂಡ ಎಕ್ಸಾಮ್ ಅಲ್ಲಿ ಸಾಕಷ್ಟು ಸಲ ಕೇಳಿದ್ದಾರೆ, ಮುಂದೆ ಕೂಡ ಕೇಳುವ ಚಾನ್ಸ್ ಜಾಸ್ತಿ ಆಗಿದೆ ವಿದ್ಯಾರ್ಥಿಗಳು. ಅದೇ ರೀತಿ ಇವರ ಒಂದು ಮರಣ ಯಾವಾಗೈತಪ್ಪ ಅಂದ್ರೆ 1956ರಲ್ಲಿ ಮರಣ ಹೊಂದಿದರು. ಅದೇ ರೀತಿ ವಿದ್ಯಾರ್ಥಿಗಳು ಇವರ ಒಂದು ಪತ್ರಿಕೆಗಳು ಯಾವ್ದಪ್ಪ ಅಂದ್ರೆ ಬಹಿಷ್ಕೃತ ಭಾರತ, ಮೂಕನಾಯಕ, ನೆಚ್ಚಿನ ಬಣ್ಣ ನೀಲಿ, ಆತ್ಮಚರಿತ್ರೆ ವೇಟಿಂಗ್ ಫಾರ್ ಎ ವೀಸಾ, ಪಕ್ಷ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ. ಅದೇ ರೀತಿ ಸಂವಿಧಾನವನ್ನು ರಚನೆ ಮಾಡಲು ಎಷ್ಟಂದ್ರೆ 2 ವರ್ಷ 11 ತಿಂಗಳು 18 ದಿನಗಳು. 2 ವರ್ಷ 11 ತಿಂಗಳು 18 ದಿನಗಳು. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಪದೇ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಸಂವಿಧಾನವನ್ನು ರಚನೆ ಮಾಡಲು ಎಷ್ಟು ಒಂದು ಖರ್ಚಾಗಿದೆಪ್ಪ ಅಂದ್ರೆ 64 ಲಕ್ಷ. ಅಮೆರಿಕಲಿಂದ ಏನ್ ತಗೊಂಡಾರಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳು, ರಷ್ಯಾದಿಂದ ಮೂಲಭೂತ ಕರ್ತವ್ಯಗಳು, ಐರ್ಲೆಂಡ್ ರಾಜ್ಯ ನಿರ್ದೇಶನ ತತ್ವಗಳು, ಅದೇ ರೀತಿ ಪಟ್ಟಿಗಳು ಬರ್ತವಲ್ಲ ಸಮರ್ಥ ಪಟ್ಟಿ, ಅವು ಆಸ್ಟ್ರೇಲಿಯಾಲಿಂದ. ಅದೇ ರೀತಿ ತುರ್ತು ಪರಿಸ್ಥಿತಿ ಜರ್ಮನಿಲಿಂದ. ಅದೇ ರೀತಿ ವಿದ್ಯಾರ್ಥಿಗಳೇ ನ್ಯಾಯಾಂಗ ವ್ಯವಸ್ಥೆ ಆಗಲಿ, ಒಕ್ಕೂಟ ಆಗಲಿ, ಸಾಕಷ್ಟು ಒಂದು ವಿಷಯಗಳನ್ನು ಬೇರೆ ದೇಶದಿಂದ ಎರವಲು ಪಡೆಯಲಾಗಿದೆ. ಯಾರಪ್ಪ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಧನೆ ತುಂಬಾ ಅದ್ಭುತವಾದ ಸಾಧನೆ ವಿದ್ಯಾರ್ಥಿಗಳೇ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಇವೆಲ್ಲ ಕ್ವಶನ್ ಬಂದಿವೆ ವಿದ್ಯಾರ್ಥಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಈ ಕ್ಲಾಸ್ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ವಿದ್ಯಾರ್ಥಿಗಳೇ. ನೀವು ಶೇರ್ ಮಾಡಿದ್ರ ಮೂಲಕ ಇನ್ನೊಬ್ಬರಿಗೆ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಆತನ ಸಾಧನೆಗಳು ಕೂಡ ಗೊತ್ತಾಗುತ್ತೆ, ಆತನ ಒಂದು ಜೀವನ ಚರಿತ್ರೆ ಗೊತ್ತಾಗುತ್ತೆ. ಅದೇ ರೀತಿ ಅವರ ತಂದೆ ತಾಯಿ, ಅವರ ತಂದೆಗೆ ಎಷ್ಟನೇ ಮಗಪ್ಪ ಅಂದ್ರೆ 14ನೇ ಮಗ ವಿದ್ಯಾರ್ಥಿಗಳು. ತುಂಬಾ ಕಷ್ಟಪಟ್ಟು ಓದಿದ್ದಾನೆ ವಿದ್ಯಾರ್ಥಿ. ಅಷ್ಟೊಂದು ಮಹಾನ್ ವ್ಯಕ್ತಿಯಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿದ್ಯಾರ್ಥಿಗಳೇ. ಇಲ್ಲಿಗೆ GK 360 1ನೇ ಕ್ಲಾಸ್ ವಿದ್ಯಾರ್ಥಿಗಳಿದು ಇದು ಮುಕ್ತಾಯವಾಗುತ್ತದೆ.